ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಆದೇಗಾರಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ಯಲಗಲಹಳ್ಳಿ ಕ್ರಷರ್ ಝೋನ್ ಇದೆ. ಯಲಗಲಹಳ್ಳಿ ಕ್ರಷರ್ ಝೋನ್ನಲ್ಲಿ 50ಕ್ಕೂ ಹೆಚ್ಚು ಜಲ್ಲಿ ಕ್ರಷರ್ಗಳು, 80ಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳು ಇವೆ. ಇವುಗಳಿಂದ ಉತ್ಪತ್ತಿಯಾಗುವ ಧೂಳಿನಿಂದ ಆದೇಗಾರಹಳ್ಳಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಧೂಳು, ಶಬ್ದ ಹಾಗೂ ಟಿಪ್ಪರ್ಗಳ ಆಟಾಟೋಪಗಳನ್ನು ನಿಯಂತ್ರಣ ಮಾಡುವಂತೆ ಗ್ರಾಮಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸ್ವತಃ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಸಂಚರಿಸುವ 50ಕ್ಕೂ ಹೆಚ್ಚು ಟಿಪ್ಪರ್ ಲಾರಿಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಮ್ಮದು ಆದೇಗಾರಹಳ್ಳಿ ಅಂತ. ನಮ್ಮ ಹೆಸರು ಅಶ್ವಥಪ್ಪ ಅಂತ. ಈ ಮೇನ್ ರೋಡ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಲಾರಿನೂ 9 ಗಂಟೆ ಅಂತ ನಿಲ್ಲಿಸಿದ್ದೀವಿ. ನಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಮನವಿ ಮಾಡಿಕೊಂಡ್ರು ಕೂಡ ಯಾರಿಗೂ ಇದುವರೆಗೂ ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಈಗ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ತಡೆ ಹಾಕಿ ನಾವು ನಿಲ್ಲಿಸಿದ್ದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದು ನಮಗೆ ಸಾಹೇಬರು ಒಂದು 3 ದಿವಸ ನಮ್ಗೆ ಕಾಲಾವಕಾಶ ಕೊಡಿ, ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಾವು ಸೇಫರ್ ಝೋನ್ ಇದೆ ಸರ್, ಜಿಲ್ಲಾಧಿಕಾರಿ ಅವರು ರಸ್ತೆ ಕೊಟ್ಟಿದ್ದಾರೆ ಸೇಫರ್ ಝೋನಲ್ಲಿ, ಅದನ್ನು ಮಾಡಿಕೊಡಿ ಅಂತ ಕೇಳಿದ್ವು. ಅದು ಡಿ ಸಿ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಮನವಿ ಮಾಡಿಕೊಳ್ಳಿ, ಅದಕ್ಕೆ ರಸ್ತೆ ಮಾಡಿಕೊಡ್ತಾರೆ. ಈಗ ಸದ್ಯಕ್ಕೆ ನಿಮಗೆ ಬಂದು ಅನುಕೂಲ ಮಾಡಿಕೊಟ್ಟು ಒಂದು 3 ದಿವಸ ಕಾಲಾವಕಾಶ ಕೊಡಿ ಅಂತ. ರಸ್ತೆ ಇದೆ ಇದ್ರೂ ಕೂಡ ಈ ನಮ್ಮ ಹಳ್ಳಿ ರಸ್ತೆಯೆಲ್ಲ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟು ಊರಿನಲ್ಲಿ ಯಾರು ಮಕ್ಕಳು ಮರಿಗಳು ಬದುಕೋಕ್ಕಾಗಲ್ಲ. ತಟ್ಟೆ ಲೋಟಗಳೆಲ್ಲ ಬ್ಲಾಸ್ಟ್ಗೆಲ್ಲ ಬಿದ್ದೋಗ್ತಾ ಇದೆ. ಆ ಕೆಮಿಕಲ್ ಉಸಿರಾಡೋಕ್ಕೆ ನಾವು ಪಟಾಕಿ ಮೊದಲು ಹೆಂಗೆ ವಾಸನೆ ಬರುತ್ತೋ ಆ ಥರ ವಾಸನೆ ಬರ್ತಾಯಿದೆ. ಇವೆಲ್ಲ ಅನಾಹುತಗಳಾದರೂ ಕೂಡ ಯಾರಿಗೂ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ. ನಮಗೆ ಅನುಕೂಲ ಮಾಡಿಕೊಟ್ರೆ ಸಾಕು. ಪ್ರತಿಯೊಬ್ಬ ಅಧಿಕಾರಿ ಆಗಲಿ, ತಹಸೀಲ್ದಾರ್ ಆಗಲಿ, ಎ ಸಿ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಎಲ್ಲರೂ ಪೊಲೀಸ್ ಇಲಾಖೆ ಆಗಲಿ, ಎಲ್ಲರಿಂದ ನಮಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟು ತೊಂದರೆ ಇಲ್ದಿರ ನಮ್ಮ ಜೀವನ ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತೀವಿ. ದಾರಿಯವ್ರನ್ನ ಕೇಳೋಕೆ ಹೋದರೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಟ್ಟು ನಾವು ಅವರು ವಾದ ಮಾಡಿದ್ರೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿದ್ರು ಕೂಡ ಸರ್ ನಿಮ್ಗೆ ಟ್ಯಾಕ್ಸ್ ಕಟ್ತೀರಾ ನೀವು ಇಲ್ಲ ಅಂತ ನಾವು ಹೇಳಲ್ಲ. ನಾವು ಸಾಯ್ಬೇಕಾದ್ರೆ ನೀವು ಟ್ಯಾಕ್ಸ್ ಕಟ್ಟರು ಪರವಾಗಿಲ್ಲ, ನಾವು ಹಳ್ಳಿಯಲ್ಲಿ ಉಳಿಬಾರ್ದು ಅಂತೆಲ್ಲ ಇಷ್ಟೆಲ್ಲ ವಾದ ವಿವಾದ ನಡೀತು. ಅದಕ್ಕೋಸ್ಕರ ಅದು ಬೇಕಾದರೆ ಸರ್ಕಾರದಿಂದ ಯಾವ ಇಲಾಖೆ ಅದು ಬಂದು ನೋಡಿ, ತೋಟದಲ್ಲಿ ಸುತ್ತೂ ಒಂದು ಮರಗಳು ಮನೆಗಳು ಎಲ್ಲ ಧೂಳು ನಿಂತ್ಕೊಂಡು ಎಬ್ಸ್ಕೊಂಡ್ಬಿಟ್ಟಿದೆ. ಸ್ಕೂಲ್ ಬೇರೆ ಐತೆ, ಮಕ್ಕಳು ಊಟ ಮಾಡಬೇಕಂದ್ರೂ ಮಣ್ಣು ಸಮೇತ ತಿನ್ನಬೇಕಾಗಿದೆ, ಧೂಳು ಸಮೇತ. ಈ ಥರ ಎಲ್ಲ ಅನಾಹುತಗಳಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಮಗೆ ಸರ್ಕಾರದಿಂದ ಆಗಲಿ ಏನೇ ನಮಗೆ ಹಳ್ಳಿಯವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾಯಿದ್ವಿ. ಇನ್ನು ಇಲ್ಲಿನ ಕ್ರಷರ್ಗಳಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ಗ್ರಾಮದ ಮೂಲಕ ಹಾದು ಹೋಗ್ತಿವೆ. ಹೀಗಾಗಿ ಗ್ರಾಮದ ರಸ್ತೆಯೆಲ್ಲ ಧೂಳುಮಯವಾಗಿದೆ. ಮೊದಲೇ ಕ್ರಷರ್ಗಳ ಧೂಳಿನಿಂದ ಉಸಿರಾಡಲು ಕಷ್ಟಪಡ್ತಿರೋ ಗ್ರಾಮಸ್ಥರುಗಳು ಈ ಟಿಪ್ಪರ್ಗಳ ಧೂಳಿನಿಂದ ಮತ್ತಷ್ಟು ನರಕ ಅನುಭವಿಸುವಂತಾಗಿದೆ. ಶಂಕರ್ ಅಂತ ಟಿಪ್ಪರ್ ಅಂದರೆ ಕ್ರಷರ್ ಧೂಳು ಮತ್ತು ಟಿಪ್ಪರ್ ಗಾಡಿ ಧೂಳುಗಳು ಬರ್ತಾ ಇದೆ. ಹೆಂಗೆ ಅಂತಂದರೆ ಒಬ್ಬರು 60 ಸ್ಪೀಡ್ ಮೇಲೆ ಜಾಸ್ತಿ ಬರ್ತಾರೆ. ಸ್ಪೀಡ್ ಜಾಸ್ತಿ ಬಂದು ಈ ರೋಡಲ್ಲೆಲ್ಲ ಧೂಳು ಬರ್ತಾ ಇದೆ, ಊರು ತುಂಬ ಧೂಳು ತುಳ್ತಾ ಇದೆ. ಮತ್ತು ಸಾಯಂಕಾಲ ಹೊತ್ತಲ್ಲಿ ಬ್ಲಾಸ್ಟ್ ಮಾಡಿದಾಗ ಹೆವಿ ಧೂಳು ಬರುತ್ತೆ. ಹೆಂಗೆ ಗೊತ್ತಾ, ಸ್ಮೆಲ್, ಬ್ಯಾಡ್ ಸ್ಮೆಲ್ ಸಮೇತ ಬರುತ್ತೆ. ಏನು ತಲೆನೋವು ಮತ್ತು ಆಸ್ಮಗಳೆಲ್ಲ ಬರುತ್ತೆ. ಆ ಥರ ಕಾಯಿಲೆ ಅಂತ ಮರಣಾಂತರವಾಗಿರ್ತಕ್ಕಂಥ ಸ್ಮೆಲ್ ಬರುತ್ತೆ. ಅದನ್ನು ಎಚ್ಚೆತ್ಕೊಳ್ಳಲಿಲ್ಲ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೋಬೇಕಾಗಿದೆ. ಮತ್ತು ಹೇಗೆ ಬ್ಲಾಸ್ಟ್ ಮಾಡ್ತಾರೆ ಅಂದರೆ ಮನೆಯೆಲ್ಲ ಶೇಕ್ ಆಗೋ ಲೆವೆಲಲ್ಲಿ. ಮತ್ತು ಸೇಫರ್ ಝೋನ್ ಅಂತ ಮಾಡಿದ್ದಾರೆ. ಇದನ್ನು ಸೇಫರ್ ಝೋನ್ ಅಂತ ಮಾಡಿಬಿಟ್ಟು ಲಾರಿನ ಡೈವರ್ಟ್ ಹೈವೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ರೋಡ್ ಮಾಡಿದ್ದಾರೆ ಅವ್ರಿಗೆ. ಆ ರೋಡಲ್ಲಿ ಹೋಗ್ದಿರಾ ಹಳ್ಳಿ ರೋಡಲ್ಲಿ ಬರ್ತಾ ಇದ್ದಾರೆ ಇವರು ಬೇಕಂತಲೇ ತೊಂದರೆ ಕೊಡ್ತಾರೆ. ಏನಾದರೂ ಮಾತಾಡಿದ್ರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ರೋಡಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಮತ್ತು ಧೂಳಿಗೆ ನೀರು ಹಾಕ್ತಿದ್ದಾರೆ. ನೀರು ಹಾಕೋದ್ರಿಂದ ರೋಡ್ ಕಿತ್ತೋಗುತ್ತೆ. ಅದು ಮತ್ತು ನಮ್ಮ ರೋಡೇ ತೊಂದರೆ ಆಗುತ್ತೆ. ಇಷ್ಟು ಆಗ್ತಿದೆ ನಮ್ಗೆ ತೊಂದರೆ. ಮತ್ತು ಹೇಗೆ ಅಂತಂದರೆ ಟಿಪ್ಪರ್ ಲಾರಿ ಡ್ರೈವರ್ಗಳು ಸ್ಪೀಡ್ ಹೋಗೋದೇ ಇಲ್ಲ, ತುಂಬ ನಿಧಾನ ಹೋಗ್ತಾರೆ. ಅಂದರೆ ಒಂದು 60ರಿಂದ 80ರಲ್ಲೇ ಹೋಗ್ತಾರೆ. ಖಾಲಿ ಗಾಡಿನೂ ಅಷ್ಟೇ, ಲೋಡ್ ಗಾಡಿನೂ ಅಷ್ಟೇ. ಹಿಂದೆ 2 ವೀಲರ್ ಅವರು ಓಡಾಡೋಕ್ಕಾಗೋದಿಲ್ಲ. ಮತ್ತು ಟಿಪ್ಪರ್ ಲಾರಿಯಿಂದ ಬರ್ತಕ್ಕಂಥ ಮಣ್ಣು, ಹೆಮ್ಸ್ಯಾಂಡು ಮತ್ತು ಜಲ್ಲಿಕಲ್ಲು ಕಾರುಗಳಿಂದ ಹಿಡಿದು 2 ವೀಲರ್ಗಳವ್ರಿಗೆ ಬೀಳ್ತಿದೆ. ಹೇಗೆ ಬೀಳ್ತಿದೆ ಅಂತಂದರೆ ಅವ್ರು ಓಡಾಡೋಕ್ಕೂ ಕಣ್ಣು ತೆಗಿಯೋಕ್ಕೂ ಆಗಲ್ಲ. ಬೇಕಾದರೆ ಒಂದು ಯಾವುದಾದ್ರೂ ಟಿಪ್ಪರ್ ಲಾರಿ ಹಿಂದೆಡೆ 2 ವೀಲರವನು ಹೋಗಲಿ, ಯಾರಾದರೂ ಅವರೇ ಹೋಗ್ಬಿಡ್ಲಿ, ಆ ಕಣ್ಣನ್ನು ತೆಗಿಯೋಕ್ಕಾಗುತ್ತೆ ಅಂತ ನೀವೇ ಒಂದು ಸರಿ ನೋಡ್ಬಿಡಿ. ಯಾರು ಈ ಡಿಪಾರ್ಟ್ಮೆಂಟ್, ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟು ಮತ್ತು ಈ ಸೇಫರ್ ಝೋನ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೋ, ಮತ್ತು DC ಮತ್ತು AC ತಹಸೀಲ್ದಾರ್ ಎಲ್ಲರೂ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿ ನನ್ನ ವಿನಂತಿ. ಬೆಳಗ್ಗೆ 9 ಗಂಟೆಯಿಂದ ಪ್ರೊಟೆಸ್ಟ್ ಮಾಡಿದ್ದೀವಿ. ಏನು ಗೊತ್ತಾ, ಟಿಪ್ಪರ್ ಲಾರಿಗಳನ್ನ ಪೂರ್ತಿ ನಿಲ್ಲಿಸಿದ್ದೀವಿ. ಇವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಬಂದುಬಿಟ್ಟು ಗಾಡಿಗಳನ್ನ ನಿಲ್ಲಿಸ್ಬೇಡ್ರಪ್ಪ, ನೀವು ಪರ್ಮಿಷನ್ ತೊಗೊಂಡಿಲ್ಲ, ಏನಿಲ್ಲ, ನೀವು ಖಾಲಿ ಮಾಡಿಸ್ಬೇಕು ಅಂಥೇಳಿ ಈಗ ಒಂದು ಟ್ಯಾಂಕರ್ ನೀರು ತರಿಸಿ ರೋಡ್ಗೆ ಹಾಕ್ಸಿದ್ದಾರೆ. ಅಂದರೆ ರೋಡ್ಗೆ ನೀರು ಈ ರೋಡಿಗೆ ನೀರು ಹಾಕಬಾರ್ದು, ಆದರೂ ಹಾಕಿದ್ದಾರೆ. ಹಾಕಿ ಗಾಡಿಗಳನ್ನ ಬಿಡಿಸಿದ್ದಾರೆ. 3ನೇ ತಾರೀಕು ಕರೆದಿದ್ದಾರೆ, ಮೀಟಿಂಗ್ ಕರೆದಿದ್ದಾರೆ. ಅದು ಅವತ್ತು ನಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಲ್ಲು ಕ್ವಾರಿ ಕ್ರಷರ್ಗಳ ಹಾವಳಿಗೆ ಹಬ್ಬಾಗಿದ್ದು, ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಮನಸೋ ಇಚ್ಛೆ ಕಲ್ಲು ಕ್ವಾರಿ ಗ್ರಾನೈಟ್ ದಂಧೆ ನಡೆಯುತ್ತಿದೆ. ಇನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಪೊಲೀಸ್ ಇಲಾಖೆ, ಗಣಿ ಇಲಾಖೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳ ಮೌನದ ಹಿಂದೆ ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.